ಹಾಯ್ ಹಲೋ ನಮಸ್ಕಾರ. ಕಮಲಾ ಕನ್ನಡ ಡೈಲಿ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ದಿನ ನಮ್ಮ ಊರಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಹೋಮ ಪುಣ್ಯ ಮಾಡಿಸ್ತಾಯಿದ್ರು. ಹೊಸದಾಗಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿರೋದ್ರಿಂದ ಗ್ರಾಮ ದೇವತೆಗೆ ಹೋಮ ಪುಣ್ಯ ಮಾಡಿಸ್ತಾಯಿದ್ರು. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. 3 ದಿನ ಮಾತ್ರ ಹಾಲರ್ವಿ ಅಂತ ಹೇಳ್ತಾರಲ್ಲ, ಆ ರೀತಿ ಕಳಸ ತಂದು ಸತ್ಗೆ ಎಲ್ಲ ಮೆರೆಸಿ ಹೋಮ ಎಲ್ಲ ಚೆನ್ನಾಗಿ ಮಾಡಿದ್ರು. ಇಡೀ ಊರಿಗೆ ಒಗ್ಗರಣೆ ಹಾಕಂಗಿಲ್ಲ, ಒಣಮೆಣಸಿನ್ಕಾಯಿ ಘಾಟನ್ನೆಲ್ಲ ಹಾಕಂಗಿಲ್ಲ ಅಂತೆಲ್ಲ ಸಾರಿಸಿದ್ರು. ಅದೇ ರೀತಿ ತುಂಬ ಚೆನ್ನಾಗಿ ಗ್ರಾಮದವರೆಲ್ಲ ಅದೇ ರೀತಿಯೇ ಪಾಲಿಸಿದ್ರು. ನಾವು ಕೂಡ ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ನಾವು ಕೂಡ ಹೋಗಿದ್ವಿ. ನೋಡಿ, ಇಲ್ಲಿ ದರ್ಶನ ಕೂಡ ಆಗ್ತಾಯಿದೆ. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಇಲ್ಲೇ ನೋಡ್ಕೊಳ್ಳಿ, ನೀವು ಕೂಡ ಕಣ್ತುಂಬಿಕೊಳ್ಳಿ. ಅಮ್ಮನವರು ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ರು. ಸೊ ಇದೇ ರೀತಿ ಅವರ ಆಶೀರ್ವಾದ ತಗೊಂಡು ಬಂದ್ವಿ. ಪೂಜೆ ಏನು ಮಾಡಿಸೋ ಹಾಗೆ ಏನಿರಲಿಲ್ಲ, ದೇವರ ದರ್ಶನವನ್ನು ಮಾತ್ರ ನೋಡಿಕೊಂಡು ನಾವು ಬರಬೇಕಾಗಿತ್ತು. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಆಯಿತು. ಇಲ್ಲಿಗೆ ಬಂದು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ತಾಯಿ ಅಮ್ಮನವರ ದರ್ಶನ ತಗೊಂಡು ಖುಷಿಯಿಂದ ಬಂದ್ವಿ. ಮತ್ತು ಇಲ್ಲೇ ಎದುರುಗಡೆನೇ ಹೋಮ ಎಲ್ಲ ಮಾಡಿಸಿದ್ದು. ತುಂಬ ಜನ ಎಲ್ಲ ಸೇರಿದರು. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಇಲ್ಲೇ ಎದುರುಗಡೆನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೇ ಹೋಮ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿಕೊಂಡು ದೊಡ್ಡ ದುರ್ಗಾ ಪರಮೇಶ್ವರಿ ಆಶೀರ್ವಾದ ತಗೊಂಡು ಅದ್ರ ಪಕ್ಕದಲ್ಲೇ ಚಿಕ್ಕ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಇಲ್ಲಿಗೂ ಕೂಡ ಬಂದು ದರ್ಶನ ಮಾಡಿದ್ವಿ. ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲನೂ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ. ಆಶೀರ್ವಾದ ತಗೊಂಡು ದೊಡ್ಡ ದುರ್ಗಾ ಪರಮೇಶ್ವರಿ, ಚಿಕ್ಕ ದುರ್ಗಮ್ಮ ಇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇಡೀ ಊರಿಗೆ ಅಡುಗೆ ಮಾಡಿಸಿದ್ರು. ಅಲ್ಲೂ ಕೂಡ ನಾವು ಪ್ರಸಾದ ತಿಂದ್ಕೊಂಡು ಒಟ್ಟಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ನೋಡಿ, ಇಲ್ಲೆಲ್ಲ ಎಲ್ಲ ಥರನೂ ಇಟ್ಟಿದ್ದಾರೆ. ಇದೇ ರೀತಿ ನೋಡಿಕೊಂಡು ಬಂದ್ವಿ. ಇಲ್ಲಿ ಒರಿಜಿನಲ್ ಸೌಂಡ್ ಕೊಡೋಣ ಅಂದರೆ ಮೈಕ್ ಸೌಂಡು ತುಂಬ ಜಾಸ್ತಿನೇ ಇದೆ. ಸಾಂಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ನಾನು ಸೌಂಡ್ ಕೊಟ್ಟಿಲ್ಲ. ನೋಡಿ, ಇಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ದಾರೆ. ಪಾಯಸ, ಬೂಂದಿ ಮತ್ತು ಪಲ್ಯ, ಕಡಲೆಕಾಳಿನ ಪಲ್ಯ ತುಂಬ ರುಚಿಯಾಗಿರುತ್ತೆ. ಮತ್ತು ಅನ್ನ ಮತ್ತು ಸಾಂಬಾರು ತುಂಬಾ ಅದ್ಭುತವಾಗಿತ್ತು. ದೇವರ ಪ್ರಸಾದ ಅಂತಂದ್ರೇ ಹಾಗೆ ಅಲ್ವಾ, ತುಂಬಾ ರುಚಿಕರವಾಗಿರುತ್ತೆ. ಅದನ್ನು ಕೂಡ ಹೊಟ್ಟೆ ತುಂಬ ತಿಂದ್ಕೊಂಡು ಇಲ್ಲಿಲ್ಲೇ ಎಲ್ಲರೂ ಕೂಡ ಊಟ ಮಾಡ್ತಾ ಕೂತಿದ್ರು. ನಮ್ಮದು ಕೂಡ ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಮತ್ತು ಸಂಜೆನೂ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಮತ್ತೆ ನೋಡ್ಕೊಂಡು ಬರೋಣ ಅಂತ ಮತ್ತೆ ಬಂದಿದ್ವಿ. ನೋಡಿ, ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ದಾರೆ. ರೋಡ್ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಇಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನ ಜಾತ್ರೆ, ಹಬ್ಬ, ಪೂಜೆ ಪುನಸ್ಕಾರ ಅಂತೆಲ್ಲ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಆಚರಿಸ್ತಾರೆ. ಮತ್ತು ದೇವರ ದರ್ಶನನ ತಗೊಂಡು ಆಶೀರ್ವಾದ ತಗೊಂಡು ಮಂಗಳಾರತಿ ತಗೊಂಡು ಬಂದ್ವಿ. ಇನ್ನೊಂದು ಸಲ ದೇವರ ದರ್ಶನ ಮಾಡೋದಕ್ಕೆ ಪುಣ್ಯ ಸಿಕ್ತು ನಮಗೆ.
ಪಟಾಕಿ ಎಲ್ಲ ಹೊಡಿತಾ ಇದ್ರು ಹಾಗೇನೆ ಮಕ್ಕಳೆಲ್ಲ ತುಂಬ ನೋಡಿ ಖುಷಿ ಪಟ್ವು. ಚೆನ್ನಾಗಿ ಅನ್ನಿಸ್ತು ಒಟ್ಟಿನಲ್ಲಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನ. ದೇವರ ದರ್ಶನ ಮತ್ತು ಹೋಮ ಪುಣ್ಯ ಎಲ್ಲ ನೋಡಿ ಕಣ್ತುಂಬಿಕೊಂಡು ಬಂದ್ವಿ. ಇಷ್ಟ ಆದರೆ ನಿಮಗೆ ಸಪೋರ್ಟ್ ಮಾಡಿ. ಹೀಗೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.